ಆಕ್ಷನ್. ಯಾರು ಅರೆಸ್ಟ್ ಮಾಡ್ತಾ ಇದ್ದೀರಿ? ಬೇಗ ಮನೆಗೆ ಹೋಗಿ ಹೊಡೆದಿಲ್ಲ ಜಾಯಿನ್ ಮಾಡಿ ದಿನದ ಶುಭಾಶಯಗಳು. ದೊಡ್ಡಣ್ಣ ಪುಟ್ಟಣ್ಣ ಖಂಡಿತ 100 ಡೇಸ್ ನೋಡುತ್ತೆ. ವಿಜಯಕುಮಾರ್ ಸಾರ್ಗೆ ಶುಭವಾಗಲಿ. ಇವರಲ್ಲಿ ನಮ್ಮ ಅವರು 100% ಓಕೆ ಸೂಪರ್. ಪುಟ್ಟಣ್ಣ 50 ಡೇಸ್ ಆಲ್ ದ ಬೆಸ್ಟ್ ವಿಜಯ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ದೊಡ್ಡಣ್ಣ ಪುಟ್ಟಣ್ಣ ರಿಲೀಸ್ ಆಗಿ ಇವತ್ತಿಗೆ 50 ದಿವಸ ಪೂರ್ತಿ ಮಾಡ್ಕೊಂಡಿದ್ದೆ. ಈ ಸಿನಿಮಾ ಸಕ್ಸಸ್ ಆಗೋಕ್ಕೆ ಕಾರಣ ನಮ್ಮ ಕನ್ನಡ ಜನತೆ, ನಮ್ಮ ಅಭಿಮಾನ ನಟರು ಎಲ್ಲರೂ. ಇವತ್ತು ಗುಲಾಬಿ ಸೆಟ್ಟಲ್ಲಿ 50 ದಿನ ಪೂರೈಸಿದ ಸಂಭ್ರಮ ಇವತ್ತು ನಡೀತಾ ಇದೆ. ಇದಕ್ಕೆ ದೊಡ್ಡವರು ನಮ್ಮ ಆರಾಧ್ಯ ಸರ್, ಮೇಡಮ್ ಇವರು ನಮ್ಮ ಮನೆಯವರು ಮಾಡೋರು, ಎಲ್ಲ ಆರ್ಟಿಸ್ಟು ಆರ್ಟಿಸ್ಟು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ 50 ದಿವಸ ಕೇಕ್ ತಂದು ಸೆಲೆಬ್ರೇಟ್ ಮಾಡ್ತಾವ್ರೆ. ಭಾಳ ಧನ್ಯವಾದಗಳು. ಇದೇ ಥರ ರಕ್ಷಕನ 100 ಡೇಸ್ ಆಯಿತು. ದೊಡ್ಡಣ್ಣ ಪುಟ್ಟಣ್ಣ 50 ಡೇಸ್ ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಇನ್ನೂ ಓಡುತ್ತೆ ಅಂತ ನನಗೆ ನಂಬಿಕೆ ಇದೆ. ಅದೇ ಥರ ಬರೋ ಗುಲಾಬಿ ಸಿನಿಮಾನು ಬುಲೆಟ್ ಖಾಲಿ ರಕ್ಷಕ 2 ಬರೋ ತಿಂಗಳು ರಿಲೀಸು. ಅದು ಸಕ್ಸಸ್ ಆಗಬೇಕು. ಜನ ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತ ಎಲ್ಲರೂ ಕೈ ಗುಂಪು ಕೇಳ್ಕೊತಾ ಇದ್ದಾರೆ. ರವಿ ಸರ್ ಅಂತ ಮೈಸೂರು ಇಂಡಿಯನ್ ಆರ್ಮಿಯಲ್ಲಿ ವರ್ಕ್ ಮಾಡ್ತಾವ್ರೆ. ಇವಾಗ ನಮಗೋಸ್ಕರ ಇವತ್ತು ಬಂದಿದ್ದಾರೆ ನಮ್ಮ ಗುಲಾಬಿ ಸೆಟ್ಗೆ. ದೊಡ್ಡಣ್ಣ ಪುಟ್ಟಣ್ಣ 50 ಡೇ ಸೆಲೆಬ್ರೇಷನ್ಗೆ ಅವ್ರ ಚೀಫ್ ಗೆಸ್ಟ್ ಆಗಿ ಪಾಲ್ಗೊಂಡು ಭಾಳ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮನೆ ಮಿಲಿಟರಿಯಲ್ಲಿ ಇದ್ಬಿಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾವ್ರೆ ಡೇ ಆ್ಯಂಡ್ ನೈಟು. ನಮ್ಮ ಪರವಾಗಿ, ನಮ್ಮ ಗುಲಾಬಿ ಟೀಮ್ ಪರವಾಗಿ ಸಾರ್ಗೆ ಧನ್ಯವಾದಗಳು. ಯಾಕಂದರೆ ದೊಡ್ಡಣ್ಣ ಪುಟ್ಟಣ್ಣ ಪಿಕ್ಚರ್ ಇದಕ್ಕೆ ಮುಂಚೆ ರಕ್ಷಕ ಮೂವಿ ಮಾಡಿದ್ರು, ಅದು ಕೂಡ 100 ಡೇಸ್ ಆಯಿತು. 50ನೇ ದಿನ ಆದಾಗ ಕಾರ್ಯಕ್ರಮ ಕರೆದಿದ್ದು ಸಹ ಬರಬೇಕಾದ್ರೆ ಸ್ವಲ್ಪ ನಾನು ಹಾಸನದಲ್ಲಿ ಪ್ರೋಗ್ರಾಮಲ್ಲಿ ಸಿಗಾಕೊಬಿಟ್ಟೆ. ಬಟ್ ಈ ಕಾರ್ಯಕ್ರಮ ಈ ಥರದಲ್ಲಿ ಬಂದು ಸೇರೋದಾಯಿತು. ನಿಜವಾಗ್ಲೂ ಸಾರ್ಗೆ ಎಲ್ಲ ಸಪೋರ್ಟ್ ಮಾಡಿ ಕನ್ನಡ ಜನತೆ. ನಾನು ಹೇಳಿದ್ರೆ ಅಂದರೆ ಇವತ್ತಿನ ದಿನದಲ್ಲಿ ಫಿಲಮ್ಗಳು ತುಂಬ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ. ಆದರೆ ನಮ್ಮ ಸಾರ್ ಪಾಪ ರಕ್ಷಕ ಮೂವಿ, ಹಾಗೆ ದೊಡ್ಡಣ್ಣ ಪುಟ್ಟಣ್ಣ ಈಗ ಗುಲಾಬಿ ಮಾಡ್ತಾಯಿದ್ದಾರೆ, ಹಾಗೆ ರಕ್ಷಕ 2, ಹಾಗೆ ಒಂದು ಬುಲೆಟ್ ಖಾಲಿ ಮೂವಿ ಮಾಡ್ತಿದ್ದಾರೆ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟ, ಕನ್ನಡ ಜನತೆಗೆ ಖಂಡಿತವಾಗಿ ಮೂವಿಗೆ ಸಪೋರ್ಟ್ ಮಾಡಿ. ಇಂಥೊಂದು ಸ್ಟಾರ್ಗೆ ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಡೈರೆಕ್ಟ್ರು ಹೀರೋಗಳು ನಮ್ಮ ಕನ್ನಡ ಬರ್ತಾರೆ. ಸ್ಯಾಂಡಲ್ವುಡ್ ದೊಡ್ಡದಾಗಿ ಬೆಳೆಯುತ್ತೆ. ಹಾಗಾಗಿ ನಮ್ಮ ಹೇಗೆ ರಾಜ್ಕುಮಾರ್ ಸರ್, ಕೃಷ್ಣರಾವ್ ಸರ್, ಅಂಬರೀಶ್ ಸರ್ ಅವರು ಹೇಗೆ ಕನ್ನಡ ಇಂಡಸ್ಟ್ರಿ ಬೆಳೆಸ್ಕೊಂಡು ಅದೇ ರೀತಿ ವಿಜಯಕುಮಾರ್ ಸರ್ ಬೆಳೆಸ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಕನ್ನಡ ಜನತೆಗೆ ನನಗೆ ರಿಕ್ವೆಸ್ಟ್ ಮಾಡೋದು, ನಾವು ಒಬ್ಬ ಸೈನಿಕನಾಗಿ ಇವ್ರಿಗೆ ಬರೋಂಥ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡೋ ಜೊತೆಗೆ ಇವ್ರದ್ದು ಗುಲಾಬಿ ಮೂವಿ 100 ಡೇಸ್ಗೆ ಆಗಲಿ ಅಂತೇಳಿ ದೇವರಲ್ಲಿ ಬೇಕು. ಜೈ ಹಿಂದ್ ಸರ್. ಸೈನಿಕ ಕೆಲಸ ಬಿಟ್ಟು ನಮಗೋಸ್ಕರ ಇವತ್ತು ಬಂದಿದ್ದಕ್ಕೆ ಭಾಳ ಥ್ಯಾಂಕ್ಸ್ ಸರ್.